ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುವಂತಹ ಒಂದು ಒಳ್ಳೆ ನ್ಯಾಚುರಲ್ ಫೇಸ್ ಪ್ಯಾಕ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮಸೂರ್ ದಾಲ್. ಈ ಮಸೂರ್ ದಾಲನ್ನು ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಪಿಗ್ಮೆಂಟೇಷನ್, ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್, ಮುಖದಲ್ಲಿರುವಂತಹ ಟ್ಯಾನನ್ನು ಪರ್ಮನೆಂಟ್ ಆಗಿ ರಿಮೂವ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಈ ಮಸೂರ್ ದಾಲನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡಬೇಕು ತೋರಿಸ್ಕೊಡ್ತೀನಿ. ಈ ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡಲು ರಾ ಮಿಲ್ಕ್ ಬೇಕಾಗುತ್ತೆ. ಹಾಲನ್ನು ಕಾಯಿಸ್ತೀರಾ ಡೈರೆಕ್ಟಾಗಿ ಹಸುವಿನಿಂದ ತೆಗೆದುಕೊಂಡಿರುವ ಹಾಲು. ನಂತರ ಮಸೂರ್ ದಾಲ್ 2 ಟೇಬಲ್ ಸ್ಪೂನ್ ಇದ್ದರೆ ಸಾಕು. 2 ಬಾದಾಮಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಬಾದಾಮಿಯನ್ನು ಉಪಯೋಗಿಸೋದ್ರಿಂದ ಫೇಸ್ ಪ್ಯಾಕಲ್ಲಿ ನಮ್ಮ ಮುಖದ ಕಾಂತಿ ಹೆಚ್ಚುತ್ತದೆ. ಆಯಿಲಿ ಸ್ಕಿನ್ ಇರೋರು ನಿಂಬೆಹಣ್ಣು ಉಪಯೋಗಿಸಿ, ಡ್ರೈ ಸ್ಕಿನ್ ಇರೋರು ಹಾಲನ್ನು ಉಪಯೋಗಿಸಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು 2 ಟೇಬಲ್ ಸ್ಪೂನಷ್ಟು ಮಸೂರ್ ದಾಳನ್ನು ಸೇರಿಸ್ಕೊಳ್ಳಿ. ನಂತರ ತೆಗೆದುಕೊಂಡಿರುವಂತಹ 2 ಬಾದಾಮಿಯನ್ನು ಸೇರಿಸಿ. ಈಗ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡಿಕೊಂಡು ತಗೋಬೇಕು. ಈ ಮಸೂರ್ ದಾಲನ್ನು ನಾವು ವಾರದಲ್ಲಿ 2 ರಿಂದ 3 ಸಾರಿ ಉಪಯೋಗಿಸೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಪಿಗ್ಮೆಂಟೇಷನನ್ನು ಪರ್ಮನೆಂಟ್ ಆಗಿ ರಿಮೂವ್ ಮಾಡಬಹುದು. ಈಗ ಒಂದು ಬೌಲ್ ತಗೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಸೂರ್ ದಾಲ್ ಪೌಡರನ್ನು ಸೇರಿಸಿ, ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈ ಪೌಡರ್ಗೆ ಈಗ ರಾ ಮಿಲ್ಕ್ 2 ಟೇಬಲ್ ಸ್ಪೂನಷ್ಟು ಸೇರಿಸಿ. ಆಯಿಲಿ ಸ್ಕಿನ್ ಇರುವಂತಹವರು ನಿಂಬೆಹಣ್ಣು ಉಪಯೋಗಿಸಿ. ನಂದು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದರಿಂದ ನಾನು ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ. ಎಲ್ಲೋ ಉಂಡೆಗಳಿಲ್ದಿರ ನೀಟಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಳಿ. ಫಾಸ್ಟಾಗಿ ಈ ರೀತಿ ಬೀಟ್ ಮಾಡೋದ್ರಿಂದ ಉಂಡೆಗಳಿಲ್ದಿರ ಫೇಸ್ ಪ್ಯಾಕ್ ನೀಟಾಗಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನ್ಯಾಚುರಲ್ ಆದ ಮಸೂರ್ ದಾಲ್ ಫೇಸ್ ಪ್ಯಾಕ್ ಮನೆಯಲ್ಲೇ ಪ್ರಿಪೇರ್ ಆಗೋಯಿತು. ಈಗ ಈ ಫೇಸ್ ಪ್ಯಾಕ್ನ ತಣ್ಣೀರಲ್ಲಿ ನೀಟಾಗಿ ಫೇಸ್ ತೊಳೆದ್ಬಿಟ್ಟು ನೀಟಾಗಿ ವೈಪ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಈ ನ್ಯಾಚುರಲ್ ಪ್ಯಾಕಲ್ಲಿ ಉಪಯೋಗಿಸಿರುವಂತಹ ಮಸೂರ್ ದಾಲ್ ಫೇಸಲ್ಲಿರುವಂತಹ ಪಿಗ್ಮೆಂಟೇಷನ್, ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್, ಫೇಸ್ ಟ್ಯಾನನ್ನು ಪರ್ಮನೆಂಟಾಗಿ ರಿಮೂವ್ ಮಾಡುತ್ತೆ. ಉಪಯೋಗಿಸಿರುವಂತಹ ರಾ ಮಿಲ್ಕ್ ಬಂದುಬಿಟ್ಟು ಫೇಸ್ಗೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಉಪಯೋಗಿಸಿರುವಂತಹ ಬಾದಾಮಿ ನಟ್ಸ್ ನಮ್ಮ ತ್ವಚೆಯ ಗ್ಲೋ ಅನ್ನು ಹೆಚ್ಚಿಸುತ್ತದೆ. ಇಷ್ಟ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಸೂರ್ ದಾಲ್ ಫೇಸ್ ಪ್ಯಾಕ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ನೀಟಾಗಿ ಅಪ್ಲೈ ಮಾಡಿದ ನಂತರ 10 ನಿಮಿಷ ಬಿಟ್ಬಿಟ್ಟು ತಣ್ಣೀರಲ್ಲಿ ನೀಟಾಗಿ ತೊಳೆದ್ಬಿಡಿ. ಎಷ್ಟೇ ನ್ಯಾಚುರಲ್ ಫೇಸ್ ಪ್ಯಾಕ್ ಆದರೂ 10 ರಿಂದ 15 ನಿಮಿಷ ಮಾತ್ರ ನಮ್ಮ ಫೇಸ್ ಮೇಲೆ ಇಟ್ಕೋಬೇಕು. ಸಾಧ್ಯ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ನ್ಯಾಚುರಲ್ ಆಗಿರುತ್ತೆ. ರಿಸಲ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿ ಅನಿಸ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಹೆಲ್ದಿ ಹೋಮ್ ರೆಮಿಡೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.